ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಗ್ರೀನ್ ಪ್ಯಾಕ್ ಅಂತ ಹೇಳ್ಬಿಟ್ಟು ಕೂದಲಿಗೆದು ಮೊನ್ನೆ ಒಂದು ವೀಡಿಯೋ ಮಾಡಿದ್ದೆ, ಕೂದಲಿಗೆ ಆಯಿಲ್ ಮಸಾಜ್ದು. ಅದಾದಮೇಲೆ ನಾವು ಇದೊಂದು 2-3 ದಿವಸ ಬಿಟ್ಟು ಈ ಥರ ಪ್ಯಾಕ್ ಹಾಕೋಬೋದು. ಪಾಲಕ್ ಸೊಪ್ಪು, ಕರಿಬೇವಿನ ಸೊಪ್ಪು, ಮೆಂತ್ಯ ಸೊಪ್ಪು, 1-2 ವೀಳ್ಯದೆಲೆ, ಬೆಟ್ಟದ ನೆಲ್ಲಿಕಾಯಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಬಬೇಕು. ನಾವು ರುಬ್ಬಿಟ್ಟು ಸ್ಕ್ಯಾಲ್ಪಿಗೆ ಬುಡಕ್ಕೆ ಮಾತ್ರ ಚೆನ್ನಾಗಿ ಹಚ್ಕೊಳ್ಳಿ. ಹಚ್ಚಿ ಒಂದು 3/4 ಗಂಟೆ ಆದಮೇಲೆ ಹೇರ್ ವಾಶ್ ಮಾಡ್ಕೋಬೋದು. ಫಸ್ಟ್ ಡೇ ಏನು ಶ್ಯಾಂಪು ಮಾಡಬೇಕಾಗಿಲ್ಲ. ಸ್ವಲ್ಪ ಪುಡಿ ಪುಡಿಯಾಗಿರುತ್ತೆ, ಪರವಾಗಿಲ್ಲ, ಅದೆಲ್ಲ ಉದುರೋಗುತ್ತೆ ಕೂದಲು ಒಣಗಿದ ಮೇಲೆ. ಇದು ನಾವು ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಕೂದಲು ಚೆನ್ನಾಗಿ ಕಪ್ಪಗೆ ಬೆಳೆಯುತ್ತೆ ಮತ್ತು ದಪ್ಪನೂ ಬರುತ್ತೆ ನಿಮಗೆ ಕೂದಲು. ಪಾಲಕ್ ಸೊಪ್ಪು ಬಂದು ನಿಮಗೆ ಕೂದಲು ಸ್ಟ್ರೈಟ್ನಿಂಗ್ ಆಗುತ್ತೆ, ಕೂದಲು ಒಳ್ಳೆ ಶೈನಿಂಗ್ ಸಿಗುತ್ತೆ ನಿಮಗೆ. ಮೆಂತ್ಯ ಸೊಪ್ಪು ಗೊತ್ತೇ ಇದೆ ನಿಮಗೆ, ಮೆಂತ್ಯ ರುಬ್ಬು ಹಾಕಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಮತ್ತು ವೀಳ್ಯದೆಲೆ ಬಂದು ನಿಮಗೆ ಡ್ಯಾಂಡ್ರಫ್ ಬರೋದಿಲ್ಲ. ಕರ್ಬೇವಿನ ಸೊಪ್ಪು ಮತ್ತು ಬೆಟ್ಟದ ನೆಲ್ಲಿಕಾಯಿ ಏನಕ್ಕೆ ಹಾಕ್ತೀವಿ ಅಂದರೆ ಕೂದಲು ತುಂಬ ಕಪ್ಪಗೆ ಬರುತ್ತೆ ನಿಮಗೆ. ಬೆಟ್ಟದ ನೆಲ್ಲಿಕಾಯಿ ಬಂದು ಕೂದಲು ಬೆಳೆಯೋದಕ್ಕೆ ಒಳ್ಳೆ ಸಹಾಯ ಮಾಡುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೂ ಮಾಡ್ಬೋದು, ದೊಡ್ಡವ್ರಿಗೂ ಮಾಡ್ಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ. ಎಲ್ಲ ರುಬ್ಬಾದಮೇಲೆ 1 ಸ್ಪೂನ್ ಬೇಕಾದರೆ ಆಲಿವ್ ಆಯಿಲ್ ಹಾಕ್ಕೋಬೋದು, ಅದು ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ಎಲ್ಲ ರುಬ್ಬಿ ಆಗಿ ಎಣ್ಣೆ ಹಾಕಿ 1-2 ನಿಮಿಷ ಇಟ್ಕೊಳ್ಳಿ. 1-2 ನಿಮಿಷ ಇಟ್ಟಾದಮೇಲೆ ಆಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಚೆನ್ನಾಗಿ ಹಚ್ಚಿ 1 ಗಂಟೆ ಇಟ್ಕೊಳ್ಳಿ ಸಾಕು. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ತಿಂಗಳಿಗೆ ಒಂದು ಸತಿ ಈ ಥರ ಮಾಡಿ ನೋಡಿ. ಫುಲ್ಲು ಸ್ಕ್ಯಾಲ್ಪಿಗೆಲ್ಲ ಹಚ್ಕೊಳ್ಳಿ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಹಸ್ರಾಗಿ ಚೆನ್ನಾಗಿರುತ್ತೆ. ಒಳ್ಳೆ ರಿಸಲ್ಟ್ ಸಿಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ನಿಮ್ಗೆ 1 ತಿಂಗಳಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.